ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ JVC ಹೆಲ್ದಿ ಲೈಫ್ ಚಾನಲ್. ಫ್ರೆಂಡ್ಸ್, ಯಾರಾದರೂ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಸೊ ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಹಾಗೆ ತುಂಬ ಟೇಸ್ಟಿಯಾಗಿ ಹಾಗೆ ಖಾರವಾಗಿ ನಾವು ಬಿಸಿಬೇಳೆ ಭಾತನ್ನ ಈ ಒಂದು ಚಳಿಗೆ ನಾಲ್ಗೆಗೆ ರುಚಿಯಾಗಿ ನಾವು ಮನೆಯಲ್ಲೇ ಆರೋಗ್ಯವಾಗಿ ಯಾವ ರೀತಿಯಾಗಿ ಬಿಸಿಬೇಳೆ ಭಾತನ್ನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗಾದರೆ ನಿಮಗೆ ಅರ್ಥ ಆಗೋದು. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಬಿಸಿಬೇಳೆ ಭಾತ್ ಅಂದರೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ನಾನು ಮೊದಲಿಗೆ ಬಿಸಿಬೇಳೆ ಭಾತ್ ಮಾಡೋಕ್ಕೆ ಅರ್ಧ ಬಟ್ಲು ತೊಗರಿಬೇಳೆ ಹಾಗೆ ಒಂದು ಬಟ್ಲು ಅಕ್ಕಿನ ತಗೊಂಡಿದ್ದೀನಿ. ಜೊತೆಗೆ ನಾವು ತರಕಾರಿನ ಯಾವುದಾದ್ರೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಅನಿಸೋದು. ಮತ್ತು ಮಸಾಲೆದು ಸ್ವಲ್ಪ ಚಕ್ಕೆ, ಲವಂಗ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ, ಲವಂಗ, 4-5 ಮೆಣಸು, 2 ಏಲಕ್ಕಿ ಅಷ್ಟೇ ತಗೊಂಡಿದ್ದು. ಸ್ವಲ್ಪನೇ ತಗೊಂಡಿದ್ದೀನಿ, ಯಾಕಂದರೆ ನಾವು ಸ್ವಲ್ಪನೇ ಮಾಡ್ತಾ ಇರೋದಲ್ವಾ. ಹಾಗಾಗಿ ನೀವು ಎಷ್ಟು ಜನಕ್ಕೆ ಮತ್ತು ಪೌಡ್ರು ಬೇಕಾದರೆ ಸೇವ್ ಮಾಡ್ಕೊಳಂಗಿದ್ರೆ ಜಾಸ್ತಿ ತಗೊಂಡು ಮಾಡ್ಕೋಬೋದು ಅಷ್ಟೇ. ಹಾಗೆ ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಕಲರು ಕೂಡ ಬರುತ್ತೆ. ಜೊತೆಗೆ 2 ಸ್ಪೂನಷ್ಟು ಧನಿಯಾ ಕಾಳು, ಆಮೇಲೆ 2 ಸ್ಪೂನು ಕಡಲೆಬೇಳೆ, ಹಾಗೆ 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಬೇಕಾಗುತ್ತೆ ಅಷ್ಟೇ. ಜೊತೆಗೆ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ. ಇಷ್ಟಿದ್ರೆ ನಮಗೆ ಆರಾಮಾಗಿ ಬಿಸಿಬೇಳೆ ಭಾತನ್ನ ಮಾಡ್ಕೋಬೋದು. ಜೊತೆಗೆ ಒಗ್ಗರಣೆಗೆ ನಾನಿಲ್ಲಿ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಲ್ಲ ಒಂದು ಅಡುಗೆಗಿಂತ ಇದನ್ನಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಈ ಒಂದು ಬಿಸಿಬೇಳೆ ಭಾತ್ಗೆ ಬೂಂದಿ ಖಾರನ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತೆ ತಿನ್ಬೇಕನ್ಸುತ್ತೆ. ಖಾಲಿ ಆದ್ರೂ ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಮನೆಯಲ್ಲಿ ಮಾಡ್ಕೊಂಡಿದ್ರೆ ಇನ್ನೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಹಂಗಾಗಿ ನಾವು ಮನೆಯಲ್ಲೇ ಈ ಒಂದು ಪೌಡ್ರನ್ನ ತಯಾರು ಮಾಡ್ಕೊಂಡು ಬಿಸಿಬೇಳೆ ಭಾತನ್ನ ಮಾಡ್ಕೋಬೋದು. ಓಕೆ, ಫಸ್ಟ್ ನಾನಿಲ್ಲಿ ಬಾಣಲಿನ ಒಲೆ ಮೇಲೆ ಇಟ್ಬಿಟ್ಟು ಸಿಮ್ಮಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಂಡು, ಬಾಣಲೆ ಬಿಸಿ ಆದಮೇಲೆ ನಾನು ತಗೊಂಡಿರುವಂತಹ 1 ಸ್ಪೂನು ಕಡಲೆಬೇಳೆನ ಹಾಕಿ ಸ್ವಲ್ಪ ಹಿಂಗೆ ಹುರ್ಕೊಳ್ತಾ ಇದ್ದೀನಿ. ಈ ಒಂದು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ತೀವಲ್ಲ ಫಸ್ಟ್ ಟೈಮು, ಅವೆರಡೂ ಕೂಡ ಚೆನ್ನಾಗಿ ಕೆಂಪಗೆ ಕಲರ್ ಬರೋವರೆಗೂ ನಾವು ಹುರ್ಕೋಬೇಕು. ಯಾಕಂದರೆ ಇದು ಹುರಿದ್ಮೇಲೆ ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿದಿರ್ತೀವಲ್ವ, ಕಮ್ಮಗೆ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ಫಸ್ಟ್ ಇದನ್ನು ಲೋ ಫ್ಲೇಮಲ್ಲೇ ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಆಗೋಯ್ತು, ಹುರಿದಾಯ್ತು, ಸ್ವಲ್ಪ ಕೆಂಪಗಾಯಿತು ಅನ್ನೋ ಟೈಮಲ್ಲಿ ನಾವು ತಗೊಂಡಿರುವಂಥ 2 ಸ್ಪೂನ್ ಧನಿಯಾ ಕಾಳನ್ನು ಕೂಡ ಇದ್ರ ಜೊತೆಯಲ್ಲೇ ಹುರ್ಕೋಬೇಕಾಗುತ್ತೆ ಅಷ್ಟೇ. ಫಸ್ಟ್ ಟೈಮು ಇದು ಇಷ್ಟು ಮಾಡ್ಕೊಂಡ್ರೆ ಆಯಿತು. ಆಮೇಲೆ ತಗೊಂಡಿರುವಂತಹ ಮಸಾಲೆ ಐಟಮ್ನ ಹುರ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಸ್ವಲ್ಪ ಕಲರ್ ಕೂಡ ಕೆಂಪಗೆ ಆಗ್ತಾ ಐತೆ. ಆವಾಗ ಘಮ ಅಂತ ವಾಸನೆ ಬರ್ತಾ ಇರುತ್ತೆ. ಆವಾಗ ಇದು ಹುರಿದಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಟೈಮಲ್ಲಿ ಇದನ್ನು ತೆಗೆದ್ಬಿಟ್ಟು ಒಂದು ತಟ್ಟೆ ಅಥವಾ ಬಟ್ಲದಾಗ ಹಾಕ್ಬಿಟ್ಟು ಇದನ್ನು ಆರೋಕ್ಕೆ ಬಿಡಬೇಕು, ಅಥವಾ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮನೆಗಂತೂ ನಾವು ಮನೆಯಲ್ಲೇ ಮಾಡಿರೋಂತಹ ಪೌಡ್ರ್ ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಹೊರಗಡೆ ಸ್ವಲ್ಪ ಹಿಂಗು ಅದಿದ್ದು ಏನೇನೋ ಸೇರಿಸಿರ್ತಾರಲ್ವ, ಟೇಸ್ಟ್ ಪೌಡ್ರೆಲ್ಲ, ಬಟ್ ಟೇಸ್ಟ್ ಇರುತ್ತೆ, ಬಟ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಸೊ ಹಂಗಾಗಿ ನಾವು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಆರಾಮಾಗಿ ಪೌಡ್ರ್ ಮಾಡ್ಕೊಂಡಿದ್ರೆ ನಮಗೆ ಬೇಕಾದಾಗೆಲ್ಲ ನಾವು ಹಾಕ್ಕೊಂಡು ಮಾಡ್ಕೋಬೋದು. ಹಂಗಾಗಿ ನಾನು ಮನೆಯಲ್ಲೇ ಯಾವಾಗಲೂ ಪೌಡ್ರ್ ಮಾಡ್ಕೊಂಡಿರ್ತೀನಿ. ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕಿಬಿಡಬೇಕು. ಆಮೇಲೆ ಇದಕ್ಕೆ ನಾವು ತಗೊಂಡಿರುವಂತಹ ಜೀರಿಗೆ, ಚಕ್ಕೆ, ಮಸಾಲೆದು ಐಟಮ್ ಇರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಇಲ್ಲಿ 4-5 ಕಾಳುಮೆಣಸು ಮತ್ತು 4-5 ಲವಂಗ, ಒಂದು 4 ಏಲಕ್ಕಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನ್ ಗಸಗಸೆ, ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಮೆಂತ್ಯ ಕಾಳನ್ನ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ಕಾಲು ಬಟ್ಲಷ್ಟು ಒಣ ಕೊಬ್ಬರಿ ಬೇಕಾಗುತ್ತೆ. ಈ ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದನ್ನಂತೂ ಮಿಸ್ ಮಾಡೋಂಗೇ ಇಲ್ಲ, ಹಾಕಿದ್ರೇ ತುಂಬ ಟೇಸ್ಟ್ ಅನಿಸುತ್ತೆ.
ಇದನ್ನು ಕೂಡ ಸ್ವಲ್ಪ ಹಿಂಗೆ ಹುರ್ಕೋಬೇಕಾಗುತ್ತೆ. ಈ ಒಂದು ಬಾಣಲಿಗೆ ಉರಿ ಮಾತ್ರ ಲೋ ಫ್ಲೇಮಲ್ಲೇ ಕೊಡ್ಕೋಬೇಕು. ಹೈ ಫ್ಲೇಮಲ್ಲಾದರೆ ಬೇಗ ಸೀದೋಗುತ್ತೆ. ಸೊ ಹಂಗಾಗಿ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೊಂಡು ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾವು ಎಣ್ಣೆ ಏನೂ ಹಾಕೋದೇನು ಬೇಡ, ಹಂಗೆ ಡೈರೆಕ್ಟಾಗಿ ಬಾಣಲಿಯಲ್ಲಿ ಹಾಕ್ಕೊಬಿಟ್ಟು ಹುರ್ಕೋಬೇಕು. ಇದು ಸ್ವಲ್ಪ ಹುರಿದಾದ್ಮೇಲೆ ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತಲ್ವ, ನಮಗೆ ಗೊತ್ತಾಗಿರುತ್ತೆ ಇದು ಹುರಿದಾಗಿದೆ ಅಂತ. ಸೊ ಆ ಟೈಮಲ್ಲಿ ಇದನ್ನು ಕೂಡ ತೆಗೆದಿಟ್ಬಿಟ್ಟು ನೆಕ್ಸ್ಟ್ ನಾವು ಮೆಣಸಿನ್ಕಾಯಿ ತಗೊಂಡಿರ್ತೀವಿ, ಒಣಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು 3 ಖಾರದ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಯಾಕಂದರೆ ಕಲರು ಕೂಡ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆ ಖಾರನೂ ಕೂಡ ಆಗುತ್ತೆ. ಖಾರದ ಮೆಣಸಿನ್ಕಾಯಿನೂ ಕೂಡ ಹಾಕಿರ್ತೀವಲ್ವ. ಸೊ ಹಂಗಾಗಿ ಅಷ್ಟೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ನಾವು ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿನ. ನೀವು ಇದು ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿನೂ ಕೂಡ ಹಾಕೋಬೋದು. ಬಟ್ ಮೆಣಸಿನ್ಕಾಯಿ ನಾವು ಸ್ವಲ್ಪ ಫ್ರೈ ಮಾಡಿ ಹಾಕಿರ್ತೀವಲ್ವ, ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇದೇ ಥರ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಇದನ್ನು ಬಾಣಲೆಯಲ್ಲಿ ಸ್ವಲ್ಪ ಹುರ್ಕೊಂಡು ಇದನ್ನು ಕೂಡ ಗ್ರೈಂಡ್ರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡೆ. ಫ್ರೆಂಡ್ಸ್, ಯಾರಾದರೂ ಮೊದಲನೇ ಸಲ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಹಾಗೆ ಆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಆಯಿತಾ? ಓಕೆ, ನಾನು ಇಲ್ಲಿ ಬಾಣಲೆಗೆ ಮತ್ತು ಕೊಬ್ಬರಿನ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಸೊ ಇಲ್ಲಿ ನಾನು ತಗೊಂಡಿದ್ನಲ್ವ ಬೇಳೆ ಮತ್ತು ಅಕ್ಕಿನ ಎರಡನ್ನೂ ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ನಾನು ತಗೊಂಡಿರೋಂಥ ಬೀನ್ಸು ಮತ್ತು ಕ್ಯಾರೆಟ್ ಎರಡನ್ನೂ ಕೂಡ ತೊಳೆದ್ಬಿಟ್ಟು ನೀಟಾಗಿ ಈ ಒಂದು ಅಕ್ಕಿ ಜೊತೆಯಲ್ಲೇ ಹಾಕಿದ್ದೀನಿ. ನಾವು ಇಲ್ಲಿ ಬಿಸಿಬೇಳೆ ಬಾತಿಗೆ ನೀರು ಯಾವ ಥರ ಹಾಕಬೇಕಂದ್ರೆ, ನಾವು 1 ಬಟ್ಲು ಅಕ್ಕಿ ತಗೊಂಡಿದ್ರೆ ಅಂದರೆ 4ರಿಂದ 5 ಬಟ್ಲು ನೀರು ಹಾಕಿದರೆ ನಮಗೆ ಆ ಒಂದು ಬಿಸಿಬೇಳೆ ಬಾತಿನ ಕಂಟೆಸ್ಟೆನ್ಸಿ ಸರಿಯಾಗುತ್ತೆ. ತೀರಾ ಗಟ್ಟಿ ಅನಿಸಲ್ಲ, ಹಂಗಾಗಿ ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿರುತ್ತಲ್ವ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಹಂಗಾಗಿ ನಾನಿಲ್ಲಿ 6 ಬಟ್ಲು ನೀರನ್ನು ಸೇರಿಸ್ಬಿಟ್ಟು ಮತ್ತು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಸಲ್ ಹಾಕ್ಸಿದ್ರೆ ಇದು ನೀಟಾಗಿ ಬೆಂದಿರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ನಾವು ಮಾಡಿರೋಂಥ ಪೌಡ್ರನ್ನ ಅದಕ್ಕೆ ಹಾಕ್ಬಿಟ್ಟು ಹುಣಸೆಹಣ್ಣು ಮತ್ತು ಬೆಲ್ಲದ ರಸನೂ ಕೂಡ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತು ನಮಗೆ ತಿನ್ನೋಕ್ಕೆ ರೆಡಿ ಆಗೋಗಿರುತ್ತೆ. ವೆರಿ ಸಿಂಪಲ್ಲಾಗಿ ಕೂಡ ನಾವು ಆರಾಮಾಗಿ ಮಾಡ್ಕೋಬೋದು. ನಾನು ಈ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡಿ ಬೇಯೋಕ್ಕೆ ಒಲೆ ಮೇಲೆ ಇಟ್ಟೆ. ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ವ ಮಸಾಲೆ ಐಟಮು, ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಅದು ಬೇಯೋ ಅಷ್ಟೊತ್ತಿಗೆ ಇದನ್ನು ಪೌಡ್ರ್ ಮಾಡ್ಕೊಂಡ್ರೆ ಫ್ರೆಶ್ಶಾಗಿ ಬಿಸಿಬೇಳೆಬಾತ್ ಪೌಡ್ರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಗೂ ಕೂಡ ಇರುತ್ತೆ, ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬೋದು. ನೋಡಿ ಇಲ್ಲಿ ಗ್ರೈಂಡ್ರ್ ಆಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅದು ಸ್ಮೆಲ್ಲಂತೂ ಸಖತ್ತ ಬರ್ತಾಯಿತ್ತು. ಸೊ ಹಂಗಾಗಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ನಾನಿಲ್ಲಿ ಜಾಸ್ತಿ ಮಾಡ್ಕೊಂಡಿದ್ನಲ್ವಾ, ಹಂಗಾಗಿ ಸ್ವಲ್ಪ ಸೇವ್ ಮಾಡಿಟ್ಟಿದ್ದೀನಿ. ನಮಗೆ ಬೇಕು ಅಂದರೆ ಮತ್ತೆ ಬೇಕಾದರೆ ಮಾಡ್ಕೋಬೋದು. ಹಾಗಾಗಿ ನಾವು ಗಾಜಿನ ಕಂಟೈನರಲ್ಲೇ ಹಾಕಿಡಬೇಕು, ಇಲ್ಲಾಂದರೆ ಹುಳ ಆಗುತ್ತೆ ಬೇರೆ ಸೈಡ್ ಇಟ್ಟರೆ. ಓಕೆ, ಕುಕ್ಕರ್ ವಿಸಲ್ ಆಗೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಈ ಒಂದು ಒಗ್ಗರಣೆ ಹಚ್ಚಿದ್ನಲ್ವ, ಈ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಬಿಟ್ಟು ಆ ಒಂದು ಒಗ್ಗರಣೆನ ಕುಕ್ಕರಿಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೆ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ಸೊ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿ ಕಟ್ ಮಾಡಿದ್ನಲ್ವ, ಆ ಒಂದು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಕಲರ್ ಬ್ರೌನ್ ಆದ ತಕ್ಷಣ ಇದಕ್ಕೆ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜೊತೆಗೆ ಹುಣಸೆಹಣ್ಣಿನ ರಸ ಮತ್ತು ಬೆಲ್ಲನೂ ಕೂಡ ಇದ್ರ ಜೊತೆಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂತಹ ಬಿಸಿಬೇಳೆಬಾತ್ ಪೌಡ್ರ್ ಕೂಡ ಇದಕ್ಕೆ ಹಾಕ್ಬಿಟ್ಟು ನಾವು ಉಪ್ಪು ಬೇಕು ಅಂದರೆ ಹಾಕ್ಕೋಬೋದು. ಇನ್ನು ಅದಕ್ಕೆ ರೈಸಿಗೆ ಹಾಕಿದ್ದೀನಿ ಪರವಾಗಿಲ್ಲ ಆಗುತ್ತೆ ಅನ್ನಂಗಿದ್ರೆ ಇದಕ್ಕೇನು ಹಾಕೋದೇನು ಬೇಕಾಗಲ್ಲ. ಸೊ ಹಂಗಾಗಿ ಈ ಟೈಮಲ್ಲಿ ಸ್ವಲ್ಪ ನೋಡಿ ರುಚಿನ ನಾವು ಉಪ್ಪು ಹುಳಿ ಖಾರನೂ ಎಲ್ಲನೂ ಕೂಡ ಹಾಕ್ಕೋಬೋದು. ಈರುಳ್ಳಿ ಬೆಂದ ತಕ್ಷಣ ಇದಕ್ಕೆ ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ಕೂಡ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಲ್ಲಿ ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ನಾವು ರುಚಿ ನೋಡಿಕೊಂಡು ಉಪ್ಪು ಮತ್ತು ಹುಳಿ ಏನಾದರೂ ಹಾಕಬೇಕು ಅನಿಸಿದ್ರೆ
ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಬೆಲ್ಲ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ. ಬಿಸಿಬೇಳೆಬಾತಿಗೆ ಬೆಲ್ಲ ಸ್ಕಿಪ್ ಮಾಡಲೇಬೇಡಿ, ಬೆಲ್ಲನ ಹಾಕಿ, ಹಂಗಾದ್ರೆ ಇದು ಒಂದು ಟೇಸ್ಟು ಎಕ್ಸ್ಟ್ರಾ ಚೆನ್ನಾಗಿ ಅನಿಸುತ್ತೆ. ಈ ಒಂದು ಹುಣಸೆಹಣ್ಣ ರಸನ ಹಾಕ್ಬಿಟ್ಮೇಲೆ ಅದು ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಮಾಡ್ಕೊಂಡಿರುವಂಥ ಪೌಡ್ರನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಳ್ರಿ. ನಾನಿಲ್ಲಿ ಸ್ವಲ್ಪನೇ ಮಾಡೋದ್ರಿಂದ 2 ಸ್ಪೂನ್ ಹಾಕಿದ್ದೀನಿ. ಅದೇ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಪೌಡ್ರು ತುಂಬ ಸ್ಟ್ರಾಂಗಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಜಾಸ್ತಿನ ಹಾಕೋದು ಬೇಡ. ಸೊ ಇಲ್ಲಿ ಒಗ್ಗರಣೆ ಎಲ್ಲ ರೆಡಿ ಆಗೋಯ್ತು. ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರಬೇಕು. ಇದಾದಮೇಲೆ ನಾನು ಈ ಕಡೆ ಅನ್ನಕ್ಕೆ ಇಟ್ಟಿದ್ನಲ್ವ, ಈ ಒಂದು ಬೇಳೆ ಎಲ್ಲ ರೆಡಿ ಆಗೋಯ್ತು. ಇದಕ್ಕೆ ನಾವು ಈ ಒಂದು ಒಗ್ಗರಣೆನ ಅದಕ್ಕೆ ಡಂಪ್ ಮಾಡಿಬಿಟ್ಟು ಮತ್ತು ನಾವು ನೀರನ್ನ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ಸೇರಿಸ್ಬೇಕು ಅನ್ನಂಗಿದ್ರೆ ಸೇರಿಸ್ಬೋದು, ಏನೋ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ನೀರು ಬೇಕು ಅಂದರೆ ಸೇರಿಸ್ಬಿಟ್ಟು ಮತ್ತೊಂದು ವಿಸಲ್ ಹೊಡಿಸ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಇನ್ನೊಂದು ವಿಸಲ್ ಹೊಡಿಸಿದ್ರೆ ಬಿಸಿಬೇಳೆಬಾತ್ ರೆಡಿ ಆಗೋಗುತ್ತೆ. ಸಖತ್ತಾಗಿರುತ್ತೆ. ಈ ಒಂದು ಚಳಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ, ಇನ್ನೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಒಂದು ವಿಸಲ್ ಹೊಡಿಸಿದಾದ್ಮೇಲೆ ಏರ್ ಬಿಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ವಾವ್, ಕಲರ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಮತ್ತು ಟೇಸ್ಟು ಕೂಡ ಅಷ್ಟೇ ಇತ್ತು. ಕನ್ಸಿಸ್ಟೆನ್ಸಿನೂ ಕೂಡ ಸಖತ್ತಾಗಿತ್ತು. ಸ್ವಲ್ಪ ಬಿಸಿ ಬಿಸಿ ಇದ್ದಂಗ್ಲೇ ಇದನ್ನು ತಿಂದ್ಬಿಟ್ರೆ ಬೇರೆ ಏನೂ ಊಟ ಬೇಕು ಅನಿಸೋದಿಲ್ಲ. ಅಷ್ಟು ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಇದನ್ನು ತಟ್ಟೆಗೆ ಸರ್ವ್ ಮಾಡ್ತೀನಿ ನಾನು. ತಟ್ಟೆಗೆ ಹಾಕಿದ್ರೂ ಕೂಡ ಎಷ್ಟು ಚೆನ್ನಾಗಿ ಅನಿಸುತ್ತೆ. ತೀರಾ ಗಟ್ಟಿ ಅನಿಸಲ್ಲ ಮತ್ತು ತೀರಾ ತೆಳುನೂ ಅನಿಸಲ್ಲ, ಪರ್ಫೆಕ್ಟಾಗಿ ಆಗಿದೆ. ಈ ಒಂದು ಬಿಸಿಬೇಳೆಬಾತಿಗೆ ಬೂಂದಿ ಖಾರ ಇಲ್ಲ ಅಂದರೆ ಅದು ರುಚಿನೇ ಇರಲ್ಲಲ್ವಾ. ಸೊ ಇದಕ್ಕೆ ಸ್ವಲ್ಪ ಬೂಂದಿ ಖಾರನ ಹಾಕ್ಬಿಟ್ಟು ನಾವು ಇದನ್ನು ಸೇವಿಸಿದರೆ ಆಹಾ ಅಮೃತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.